ಯೆಶಾಯನು ಬರೆದ ಪ್ರವಾದನೆ ಪುಸ್ತಕ 54ನೇ ಅಧ್ಯಾಯ 10ನೇ ವಚನ. ಬೆಟ್ಟಗಳು ಸ್ಥಳಗಳನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಅನುದಿನವೂ ಸಹ ಹೊಸದಾಗಿ ಕರ್ತ ನಮಗೆ ಒದಗಿಸಿಕೊಡುವವರಾಗಿ ಇದ್ದಾರೆ. ನಿಮಗೆ ಸಂಭವಿಸಿರುವಂಥ ಈ ನೋವುಗಳು ಸಹ ನಿಮಗೆ ಹೊಸದಾಗಿ ಇರಬಹುದು. ಈ ದಿನದಲ್ಲಿ ನೀವು ಕಳೆದ ದಿನದಲ್ಲಿ ನಡೆಯಲ್ಪಟ್ಟಂಥ ಎಷ್ಟೋ ಘಟನೆಗಳಿಂದಾಗಿ ಮನನೊಂದವರಾಗಿ ಇದ್ದೀರಾ. ನಿಮ್ಮ ಜೀವಿತದಲ್ಲಿ ಚಿಂತೆ ಇದೆ, ಪ್ರಾರ್ಥನೆಯನ್ನು ಮಾಡಲಿಕ್ಕೂ ಆಗದೇ ಇರುವಂಥ ಪರಿಸ್ಥಿತಿಗೆ ಬಂದು ಬಿಟ್ರಿ. ಈ ಮುಂಜಾನೆ ವೇಳೆಯಲ್ಲೂ ಸಹ ಕರ್ತನ ಸಮ್ಮುಖದಲ್ಲಿ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಬಹಳ ಹೋರಾಟವಾಯಿತು. ಆದರೆ ಕರ್ತನ್ ನಿಮ್ಮನ್ನು ಉದ್ದೇಶಿಸಿ ಮಾತನಾಡುವವರಾಗಿ ಇದ್ದಾರೆ. ನಿಮಗೆ ಸಂಭವಿಸಿದಂಥ ಈ ಎಲ್ಲ ಬಾಧೆಗಳು, ಈ ಎಲ್ಲ ಸಂಕಟಗಳಲ್ಲೂ ಸಹ ಮನುಷ್ಯರು ನಿಮ್ಮನ್ನು ಬಾಧಿಸಿ ನಿಮ್ಮನ್ನು ಬಿಟ್ಟು ಆಗಲಿ ಹೋಗಲ್ಪಟ್ಟರು. ಅವರು ನಿಮ್ಮನ್ನು ಮನನೊಯಿಸಿದರು. ಆದರೆ ದೇವರ ವಿಷಯದಲ್ಲಿ ನೀವು ಸಂಶಯ ಪಡಬೇಡ್ರಿ, ನಂಬಿಕೆ ಉಳ್ಳವರಾಗಿ ಇರ್ರಿ. ಕರ್ತನು ನಿಮ್ಮನ್ನೇ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಬೆಟ್ಟಗಳು ಸ್ಥಳಗಳನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗುವುದು ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮಾತ್ರವಲ್ಲದೆ ಸಮಾಧಾನದ ಆ ಒಪ್ಪಂದದಿಂದ ಕರ್ತನು ಎಂದಿಗೂ ಸಹ ಕದಲ್ಪಡುವುದಿಲ್ಲ. ಕರ್ತನ ಕೃಪೆಯು ನಿಮ್ಮ ಜೊತೆಯಲ್ಲಿ ಇರೋದ್ರಿಂದ ನೀವು ಎಲ್ಲವನ್ನೂ ಸಾಧಿಸಬಹುದು. ನಿಮಗೆ ಈಗ ಆಗಿರುವಂಥ ಅವಮಾನಕ್ಕೆ 2ರಷ್ಟು ಮಾನ ಕರ್ತನ ಕೃಪೆಯಿಂದ ನೀವು ಹೊಂದಿಕೊಳ್ಳುವವರಾಗಿ ಇದ್ದೀರಿ. ಕರ್ತನ ಸಮ್ಮುಖದಲ್ಲಿ ನಿಂತುಕೊಳ್ಳ್ರಿ. ಆತನು ಕೊಡುವಂಥ ಸಮಾಧಾನವನ್ನು ಸ್ವೀಕರಿಸಿಕೊಂಡು ತಾಳ್ಮೆಯುಳ್ಳವರಾಗಿ ಅವರ ಕೃಪೆಗಾಗಿ ಕಾದುಕೊಳ್ಳ್ರಿ. ನಿಶ್ಚಯವಾಗಿ ಕರ್ತನು ನಿಮ್ಮನ್ನು ಕರುಣಿಸ್ತಾರೆ. ಅವರೇ ಕರುಣಿಸುವವರಾಗಿ ಇದ್ದಾರೆ. ಮನುಷ್ಯರ ಕರುಣೆ, ಮನುಷ್ಯರ ಸಹಾಯ ವ್ಯರ್ಥ. ಕರ್ತನ ಕರುಣೆ ನಿಮ್ಮನ್ನು ನಿಶ್ಚಯವಾಗಿ ಉತ್ತಮವಾದಂಥದ್ದಕ್ಕೂ ಉನ್ನತವಾದಂಥದ್ದನ್ನು ಸಹ ಮುಟ್ಟಲಿಕ್ಕೆ ನಡೆಸುವಂಥದ್ದಾಗಿದೆ. ಆತನ ಕೃಪೆಯನ್ನು ಆತುಕೊಳ್ಳ್ರಿ. ಸರ್ವಶಕ್ತನಾದ ದೇವರೇ, ಯೇಸು ಕರ್ತನ ನಾಮದಲ್ಲಿ ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿರುವಂಥ ಈ ಸಹೋದರನಿಗಾಗಿ ನಾನು ಬೇಡಿಕೊಳ್ತಾ ಇದ್ದೇನೆ. ನೀವು ಅವರ ಮೇಲೆ ಇಟ್ಟಿರುವಂಥ ಕೃಪೆಯನ್ನು ಸಂಶಯ ಪಡದ ಹಾಗೆ, ಅವರ ನಂಬಿಕೆಯಿಂದ ಹೊಂದಿಕೊಳ್ಳುವ ಹಾಗೆ, ನಿಮ್ಮ ಸಮ್ಮುಖದಲ್ಲಿ ಸಮಾಧಾನವನ್ನು ಹೊಂದಿಕೊಂಡು ಅವರು ಇಡಲ್ಪಟ್ಟಂತಹ ಎಲ್ಲ ಆಶೀರ್ವಾದಗಳನ್ನು ನೀವು ಇವರು ಹೊಂದಿಕೊಳ್ಳುವ ಹಾಗೆ ಸಹಾಯಿಸ್ರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.